ಹಾಯ್ ಹಲೋ ನಮ್ಮಿಂದ ನಮ್ ಗಜೇಂದ್ರಗಡನ ಯಾವ್ದು ಕಿಲೋಮೀಟರ್ ಇರುವ ಗದ್ದಿಗಳು ಎಷ್ಟು ಎದುರುಗಡೆ ಒಂದು ಬಸ್ ಕಿಷ್ಕಿಂದ ಆಮೇಲೆ ಎಲ್ಲ ಇಟ್ಟಿರ್ತಾರೆ ಏನು ಇಟ್ಟಾರಿ ಸಾಕಾಗೋದಿಲ್ಲ ಏನಾಗುತ್ತೆ ಅಲ್ಲಿ ಸ್ವಲ್ಪ ಈ ಕಡೆ ದೇವ್ ಕಾಲದು ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಆ ದಿವಸದಿಂದ ಅನ್ಕೊಳ್ಳೋದಾಗಿತ್ತು, ಆದ್ರೆ ಹೋಗಕ್ ಆಗಿರ್ಲಿಲ್ರಿ. ಇವತ್ತು ಪೂರ್ತಿ ಡಿಸೈಡ್ ಮಾಡ್ಕೊಂಡು ಹೊಂಟಿವಿ ನೋಡ್ರಿ. ನಾವು ಬದಾಮಿಯಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬದಾಮಿಯಿಂದ ಗಜೇಂದ್ರಗಡದಿಂದ ಕುಷ್ಟಗಿಯಿಂದ ಹೊಸಪೇಟೆ ಮೇಲೆ ಹೊಂಟಿವ್ರಿ. ಇದು ಗಜೇಂದ್ರಗಡ ರೀ. ಈಗ ನೆಕ್ಸ್ಟ್ ಬರೋದು ಕುಷ್ಟಗಿ. ಬದಾಮಿಯಿಂದ 3 ಗಂಟೆ ಜರ್ನಿ ಆಗುತ್ತ್ರಿ. 145 ಕಿಲೋಮೀಟರ್ ಆಗ್ಬೋದು. ಸರ್ಕಲ್ ಏನಿದೆಯಲ್ಲ ಇದು ಕುಷ್ಟಗಿ ಸರ್ಕಲ್. ಇದು ಕುಷ್ಟಗಿ ಊರೊಳಗನ. ನೆಕ್ಸ್ಟ್ ಈ ಹೈವೇ ಏನ್ ಕಾಣ್ತಾರತ್ತಲ್ರಿ ಇದು ಹೊಸಪೇಟೆ ಹೈವೇ. ಈ ಹೈವೇಗೆ ಬಂದು ನಾವು ಜಾಯಿನ್ ಆಗ್ತೀವ್ರಿ. ಇದು ನೋಡ್ರಿ ನಾವು ಈ ಹೈವೇಗೆ ಬಂದ ಜಾಯಿನ್ ಆಗಿವ್ರಿ. ಹೈವೇ ಮಾತ್ರ ಸೂಪರ್ ಆಗೈತ್ರಿ. ಯಾವುದೇ ಟ್ರಾಫಿಕ್ ಅನ್ನೋದಿಲ್ಲ, ಅಷ್ಟೇ ನೀಟಾಗಿ ಐತ್ರಿ. ಆರಾಮಾಗಿ ಹೋಗಿ ಬರ್ಬೋದ್ರಿ, ಯಾವ ತೊಂದ್ರೆನೂ ಇರ್ಲಾರ್ದಂಗೆ. ಒಂದು ಕಿಲೋಮೀಟರ್ ಆದ್ಮೇಲೆ ಒಂದು ಟೋಲ್ ಗೇಟ್ ಬರುತ್ತೆ ಇಲ್ಲೇ. ಹೊಸಪೇಟೆವರೆಗೆ ಹೋಗೋದಿಲ್ರಿ. 7-8 ಕಿಲೋಮೀಟರ್ ಇನ್ನೂ ಮುಂದಿರುವಾಗಲೇ ಒಂದು ಮುಲ್ಗಿ ಕ್ರಾಸ್ ಅಂತ ಬರ್ತೈತ್ರಿ. ಅಲ್ಲೇ ಟರ್ನ್ ತಗೋತೀವ್ರಿ. ಈ ಕಡೆ ಒಂದು ಲೆಫ್ಟ್ ಟರ್ನ್ ಬರುತ್ತೆ ನೋಡ್ರಿ. ಇಲ್ಲೇ ಹೋಗ್ಬೇಕ್ರಿ, ಹಿಂಗೆ ಸ್ಟ್ರೇಟ್ ಆಗಿ. ಇದು ಮುಂದೆ ಹೋಗಿ ಹುಲ್ಗಿಗೆ ಜಾಯಿನ್ ಆಗ್ತೈತ್ರಿ. ಹುಲ್ಗಿಯಿಂದ ಹಾಗೆ ಸ್ಟ್ರೇಟಾಗಿ ಹೋಗ್ಬೇಕ್ರಿ. ಈ ರೋಡನ್ನು ಅಷ್ಟೇ ಚಲೋ ಐತ್ರಿ, ಮಸ್ತ್ ಐತಿ, ಯಾವುದು ಜಂಜಾಟಿಲ್ಲ. ಮತ್ತು ನೋಡ್ರಿ ಪ್ರಕೃತಿ ಎಷ್ಟು ಚಂದ ಐತಿ. ಭತ್ತದ ಗದ್ದೆಗಳು ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ. ಅವಾಗ ನಾವು ಹೊರಗಡೆ ಬರಬೇಕು, ಬಂದು ಈ ಥರ ಪ್ರಕೃತಿಯನ್ನು ಸವಿಬೇಕು. ಇವಾಗ ಎದುರುಗಡೆ ಒಂದು ಬಸ್ ಹೋಯ್ತ್ರಿ, ಅದು ಗಂಗಾವತಿ ಕಡೆಯಿಂದ ಬಂದೈತ್ರಿ. ಗಂಗಾವತಿ ಹುಲ್ಗಿ ಬಸ್ಗಳು ಹಿಂಗೆ ಮೇಲೆ ಓಡಾಡ್ತಿರ್ತಾವೆ. 10 ನಿಮಿಷಕ್ಕೊಂದು ಸಿಗ್ತಾವ್ರಿ ಬೇಕಾದಂಗೆ. ನೀವೇನಾರ ಗಂಗಾವತಿ ಕಡೆಯಿಂದ ಬರೋರಿದ್ರೆ ಈ ಬಸ್ಸಿಗೆ ಬರ್ಬೋದು. ಇದು ಕೂಡ ಅಂಜನಾದ್ರಿ ಬೆಟ್ಟದಿಂದನ ಈ ಕಡೆ ಹುಲ್ಗಿ ಕಡೆ ಬರ್ತೈತ್ರಿ. ಸಾಕಷ್ಟು ಬಸ್ಗಳು ಅದಾವ್ರಿ ಈ ರೋಡ್ನಾಗ. ಅಂಕರ ಬಸ್ಸಿಗೆ ಏನು ಕೊರತೆ ಇಲ್ಲ, ಬಸ್ಸಿಗೆ ಬರೋರಿಗೆ. ಆಮೇಲೆ ನೆಕ್ಸ್ಟ್ ಕಿಷ್ಕಿಂದ ಬರುತ್ತ್ರಿ. ಈ ಕಿಷ್ಕಿಂದ ಒಳಗೆ ಸಾಕಷ್ಟು ರೆಸಾರ್ಟ್ಸ್ಗಳು ಅದಾವ್ರಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದವ್ರಿದ್ರೆ ನೀವು ಸ್ಟೇ ಕೂಡ ಮಾಡ್ಬೋದು ರೀ. ಮುಂದೆ ಇಲ್ಲೇ ಒಂದು ಸಣ್ಣದು ವಾಟರ್ ಪಾರ್ಕ್ ಐತ್ರಿ. ಸಣ್ಣ ಮಕ್ಕಳನ್ನ ಏನಾರ ಕರ್ಕೊಂಡು ಬಂದಿದ್ರೆ ಅವ್ರಿಗೂ ಇಲ್ಲಿ ಕರ್ಕೊಂಡು ಹೋಗ್ಬೋದು ರೀ. ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಆಕತ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲೇ ಸುತ್ತಮುತ್ತಲ ಭಾಳಷ್ಟು ಪ್ಲೇಸ್ಗಳು ಅದಾವೆ ನೋಡೋದ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಹನುಮನಹಳ್ಳಿ ಅಂತ ಬೋರ್ಡ್ ಕಾಣಿಸುತ್ತೆ. ಇವೆಲ್ಲ ರೆಸಾರ್ಟ್ಸ್ಗಳು ಕಿಷ್ಕಿಂದ ಒಳಗೆ. ಆಮೇಲೆ ಈ ಕಡೆ ಬಂದರೆ ಹುಲ್ಗಿ ಒಳಗೆ ಹುಲ್ಗಮ್ಮನ ದೇವಸ್ಥಾನ ಐತ್ರಿ. ನೆಕ್ಸ್ಟ್ ತುಂಗಭದ್ರಾ ಡ್ಯಾಮ್ ನೋಡ್ಬೋದು ಹೊಸಪೇಟೆ ಒಳಗೆ. ಇವಾಗ ನೋಡ್ರಿ ಇಲ್ಲಿ ನಾವು ಈ ಪಾರ್ಕಿಂಗ್ ಪ್ಲೇಸಿಗೆ ಬಂದ್ವಿ ಹನುಮನಹಳ್ಳಿಯಲ್ಲಿ. ಹಿಂಗೆ ಫೀಸನ್ನು ಹಾಕ್ಯಾರ ನೋಡ್ರಿ ಎಷ್ಟು ಅಂತೇಳಿ. ಹಿಂಗೆ ಸ್ಟ್ರೇಟಾಗಿ ಹೋಗ್ಬೇಕ್ರಿ. ಮುಂದೆ ಹೋದರೆ ಇಲ್ಲೇ ದೇವಸ್ಥಾನ ಸ್ಟ್ರೇಟ್ ಹೋಗಿ ಈಗ ರೈಟ್ ಸೈಡ್ ಹೊಳ್ಬೇಕ್ರಿ. ಇಲ್ಲಿ ಕಾಣಿಸುತ್ತೆ ನೋಡ್ರಿ ಗೇಟ್ ಇದೆ, ಇಲ್ಲಿ ಹೊಳ್ಬೇಕ್ರಿ. ಇಲ್ಲಿ ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತಾರೆ, ನಿಮಗೆ ಬೇಕಂದ್ರೆ ತೊಗೋಬೋದ್ರಿ. ಇದು ದೇವಸ್ಥಾನದ ಮುಂಬಾಗಿಲು. ಭಾಳ ಹುಷಾರಿರ್ ಕರ್ಕೊಂಡ್ ಬಂದಿದ್ರೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕ್ರಿ. ಒಂದು ರಾಮ, ಸೀತಾ ಮತ್ತು ಆಂಜನೇಯನ ಮೂರ್ತಿಯನ್ನು ಇಟ್ಟಾರಿ. ಇವಾಗ ನಾವು ಈ ಮೆಟ್ಲನ್ನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಆಮೇಲೆ ಮೆಟ್ಲು ನಂಬರ್ಗಳು ಸಮೇತ ಬರೆದಾರು, ನಾವು ಎಷ್ಟನೇ ಮೆಟ್ಲು ಹತ್ತಾಕತ್ತೀವಿ ಅಂತೇಳಿ. ಒಂದು 575 ಮೆಟ್ಲುಗಳು ಇರ್ಬೋದ್ರಿ ಇವು ಅಂದಾಜ್ನಾಗ. ಆಮೇಲೆ ಏನಾದರೂ ಸುಸ್ತು ಅನ್ಸಿದ್ರೆ ಅಲ್ಲೆಲ್ಲೇ ಕೂತ್ಕೊಳ್ಳೋಕೆ ಆಸನಗಳನ್ನು ಮಾಡ್ಯಾರಿ. ಒಂದು 5 ನಿಮಿಷ ಕುಂತು ರೆಸ್ಟನ್ನು ತೊಗೋಬೋದು ರೀ. ವಯಸ್ಸಾದವ್ರೆಲ್ಲ ಬಂದಿರ್ತಾರೆ
ಲಘು ಲಘು ಹತ್ತಕ್ಕಾಗೋದಿಲ್ಲ ರೀ ಅಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಾರ ಇಲ್ಲೇ. ಹಾಕಿದಾರೆ ಮೆಟ್ಲು ಎಷ್ಟನೇದ್ದು ಅಂತೇಳಿ. ಸಾದವ್ರು ಕೂಡ ಹತ್ತಿ ಇಳಿದು ಬರಾಕತ್ತಾರ. ಮತ್ತು ನಮ್ಮಂಥವ್ರಿಗೆ ಏನಾಗುತ್ತೆ ರೀ, ನಾವು ಹತ್ತಬೇಕು. ಹತ್ಕೊಂಡು ಮೇಲೆ ಬಂದಂಗೆಲ್ಲ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇದು ತುಂಗಭದ್ರಾ ರಿವರ್, ಇದು ನದಿ. ಈ ನದಿಯಿಂದ ಆ ಕಡೆಗಿರೋದ ಹಂಪಿ ರೀ. ನೋಡಿದ್ರೆ ಇದು ತುಂಗಭದ್ರಾ ನದಿ ಹೆಂಗೆ ಕಾಣಿಸುತ್ತೆ ನೋಡ್ರಿ, ಎಷ್ಟು ಸಮೀಪದಿಂದ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ನಾವು ಹುಷಾರಾಗಿ ಹೋಗ್ಬೇಕ್ರಿ. ಇಲ್ಲಿ ಒಂದು ಇದು ನೋಡ್ರಿ, ಕಲ್ಲಿನ ಬಂಡಿ ಐತಿ, ಇದು ಹುಷಾರಾಗಿ ಹೋಗ್ಬೇಕ್ರಿ. ಇಲ್ಲಿ ಇನ್ನೇನು ನೋಡ್ರಿ, ನಾವು ಹತ್ರಕ್ಕೆ ಬಂದು ದೇವಸ್ಥಾನದ ಹತ್ರ. ಇದು ನೋಡಿ ಬೆಟ್ಟದ ಮೇಲ್ರಿ ನೀರಿನ ವ್ಯವಸ್ಥಾನ ಐತ್ರಿ. ಇಲ್ಲಿ ಮಂಗ್ಯಾನು ಭಾಳ ಅದಾವ್ರಿ ಇಲ್ಲಿ ಮ್ಯಾಲೆ, ಹುಷಾರಾಗಿರ್ಬೇಕ್ರಿ. ಈ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ಈ ಕಡೆಯಿಂದ ಹೋಗ್ಬೇಕು. ಆಮೇಲೆ ಯಾರಾದರೂ ಟಿಫನ್ ತೊಗೊಂಬಂದಿದ್ರೆ ಅಥವಾ ಊಟ ತೊಗೊಂಬಂದಿದ್ರೆ ಕುತ್ಕೊಂಡು ಮಾಡಕ್ಕೆ ಅನುಕೂಲ ಐತ್ರಿ ಇಲ್ಲ. ನೋಡ್ರಿ ಇಲ್ಲಿ ತುಂಗಭದ್ರಾ ನದಿ ಎಷ್ಟು ಸಮೀಪಲೆ ಕಾಣಿಸ್ತಂತೆ ತೋರಿಸ್ತೀನಿ. ಝೂಮ್ ಹಾಕಿ ನೋಡ್ರಿ. ಮೇಲಿಂದ ನೋಡ್ರಿ ಹೆಂಗೆ ಕಾಣಿಸುತ್ತೆ ವ್ಯೂ ಎಲ್ಲ. ತೆಗಿಸ್ಕೋಬೋದು ನೋಡ್ರಿ, ಮಸ್ತ್ ಬರ್ತಾವ್ರಿ. ಆದ್ರೆ ಹುಷಾರಾಗಿರ್ಬೇಕು, ಕಾಲದು ಜಾರ್ತಿರ್ತಾವು. ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಕೆಳಗೆ ಹೊಂಟೀವ್ರಿ ಈಗ. ನಮ್ಮ ಈ ಅಂಜನಾದ್ರಿ ಬೆಟ್ಟದ ಟ್ರಿಪ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮತ್ತು ನೀವು ಟೈಮ್ ಮಾಡಿಕೊಂಡು ಒಂದ್ಸರಿ ಹೋಗಿ ಬರ್ರಿ. ಹೋಗಿ ಬರೋದ್ರಿಂದ ಮನಸ್ಸು ತುಂಬ ಶಾಂತವಾಗಿರುತ್ತೆ ಮತ್ತು ಅಷ್ಟೇ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಈ ಅಂಜನಾದ್ರಿ ಬೆಟ್ಟದ ಟ್ರಿಪ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ